ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಎಲ್ಲ ಮಾಡಿ ಈಗ ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಬೇರೆ, ಅಮಾವಾಸ್ಯೆ ಪೂಜೆಗೆ ಅಂಥೇಳಿ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಫ್ರೆಂಡ್ಸ್. ಈಗ ಯಾಕೋ ರಿಮೋಟ್ ಕಟ್ಟಿಯದ್ ನೋಡ್ರಿ ಅವನ್ನ. ಯಾಕೆ ಹೆಂಗ್ರಿ ಕಾಯಿ? 50 ರೂಪಾಯಿ ಒಂದ್ಕ. ಇದ ಜಾಸ್ತಿ ಆಯ್ತು. ಈಗ ಇದಕ್ಕೆ 50 ರೂಪಾಯಿ. ಫ್ರೆಂಡ್ಸ್, ಈ ಕಾಯಿಗೆ 50 ರೂಪಾಯಿ ಅಂತೆ ನೋಡಿ. ಇದು ಕಳಸಕ್ಕಿಡಕ್ಕೆ ಅಂತ ಹೇಳಿ ಸ್ವಲ್ಪ ರೌಂಡ್ ಶೇಪ್ ಅಂತ ತೊಗೊಂಡ್ರೆ ಮೊನ್ನೆ ಲಾಸ್ಟ್ ಟೈಮ್ 100 ರೂಪಾಯಿ ಹೇಳಿದ್ರು. ಒಂದು ತೆಂಗಿನಕಾಯಿಗೆ 100 ರೂಪಾಯಿ ಆಗಿದೆ. ಈಗಿದು 50 ರೂಪಾಯಿ ಅಂತೆ. ನೋಡಿದರೆ ಇಲ್ಲಿ ತೆಂಗಿನಕಾಯಿ ಜಾಸ್ತಿ ಬೆಳೀತಾರೆ, ಅಂಥದ್ದು ಇಲ್ಲೇ ರೇಟ್ ಜಾಸ್ತಿ ಆಗಿದೆ. 100 ರೂಪಾಯಿ ಇದ್ದಿದ್ದು ಈಗ 50 ರೂಪಾಯಿ ಬಂದಿದೆ. ಅದು ಎಷ್ಟು ಚಿಕ್ಕದಿದೆ ನೋಡಿ, ಒಂದು ಅಂಗೈ ಎಷ್ಟಿದೆ. ಇದಕ್ಕೆ 50 ರೂಪಾಯಿ ಅಂತೆ. ಏನು ಮಾಡೋಕ್ಕಲ್ಲ, ಅನಿವಾರ್ಯ ಇದ್ದೆ ತೊಗೊಳ್ಳೇಬೇಕು. ಈಗ ಇದು ಕಳಸಕ್ಕಿಡೋದಕ್ಕೆ ಅಂಥೇಳಿ ತರಿಸಿರೋದು. ಇಷ್ಟು ಚಿಕ್ಕದಿದೆ 50 ರೂಪಾಯಿ ಅಂದರೆ ನನಗೆ ನಂಬಿಕೆ ಆಗಲ್ಲ. ಇವನು ಏನಾರ ತಿನ್ನಾಕೊಡು, ಏನಾರ ತಿನ್ನಾಕೊಡು. ದಾಣಿ ಹಾಕ್ಕೊಡ್ಲಿ? ದಾಣಿ ಹಾಕ್ಕೊಡ್ಲಿ. ಕಿವಿ ಒಲೆಗೆ ಟವಲ್ ಸಿಗಾಕೊಂಡು ಎಳೆದ್ಬಿಟ್ಟೆ. ನೋಡ್ದ? ಚೆನ್ನಾಗಿ ಕಿವಿ ತುಂಬ ಜಾಸ್ತಿ ಎದ್ದು ಕಾಣಿಸುತ್ತೆ. ಮೊದಲು ಸ್ಟೋನ್ ಇತ್ತಲ್ವಾ, ಡಲ್ ಇತ್ತು. ಈಗ ಗೋಲ್ಡ್ ಫುಲ್ ಗೋಲ್ಡ್ ಆಗಿತ್ತಲ್ಲ, ಚೆನ್ನಾಗಿ ಕಾಣಿಸುತ್ತೆ. ನಿನ್ನೆ ನೋಡಿಲ್ವಾ? ನಾವಿಲ್ಲಿ ಪೂಜೆ ಮಾಡ್ತಾ ಒಂದು ವಿಷಯನ ಡಿಸ್ಕಸ್ ಮಾಡ್ತಾ ಇದ್ವಿ, ನಾನು ನಮ್ಮ ಮನೆಯವರು. ಅದೇನು ಅಂದರೆ, ನಾನು ಒಂದು ನೆಕ್ಲೆಸ್ ತೊಗೊಂಡಿದ್ದು ವಿಡಿಯೋ ಹಾಕಿದ್ನಲ್ಲ, ಆ್ಯನಿವರ್ಸರಿಗೆ ನಮ್ಮ ಮನೆಯವರು ಗಿಫ್ಟ್ ಕೊಟ್ಟಿದ್ದು ಅಂಥೇಳಿ. ಆ ನೆಕ್ಲೆಸ್ ತೊಗೊಂಡಿದ್ದಕ್ಕೆ ಕೆಲವೊಂದಿಷ್ಟು ಜನ ಇವ್ರಿಗೆ ದುಡ್ಡು ಹೆಂಗೆ ಬಂತು, ಹೆಂಗೆ ತೊಗೊಂಡ್ರು, ಹೆಂಗೆ ಸಾಧ್ಯ, ಇವರಿಂದ ತೊಗೊಳಕ್ಕಾಗುತ್ತಾ, ಇವರಿಂದ ಮಾಡೋಕ್ಕಾಗುತ್ತಾ ಅಂಥೇಳಿ ಏನೋ ಆಡ್ಕೊಂಡಿದ್ರಂತೆ. ಅದು ನಮ್ಮ ಕಿವಿಗೆ ಬಿತ್ತು. ಹಾಗಾಗಿ ನಾವು ಅದನ್ನು ಮಾತಾಡಿಕೊಂಡು ಪೂಜೆ ಮಾಡ್ತಾಯಿದ್ವಿ. ಜನ ಹೆಂಗಿದ್ರೂ ಸಹಿಸಲ್ಲ, ಮುಂದೆ ಹೋದರೂ ಸಹಿಸಲ್ಲ, ಹಿಂದೆ ಇದ್ದರೂ ಸಹಿಸಲ್ಲ. ಏನು ತಗೊಳ್ದೇ ಇದ್ದರೆ ಇವಕ್ಕೇನು ಗತಿ ಇಲ್ಲ ಅಂತಾರೆ. ಏನಾದರೂ ಮಾಡಿದ್ರೆ ಹೊಟ್ಟೆ ಕಿಚ್ಚು ಪಡ್ತಾರೆ. ಹಾಗಾಗಿ ನಾನು ಮೊದಲೆಲ್ಲ ಸ್ವಲ್ಪ ಇದು ಮಾಡ್ತಿದ್ದೆ. ಈಗ ಯಾರಿಗೂ ಡೋಂಟ್ ಕೇರ್, ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ನಾಳೆ ಸಹಾಯಕ್ಕೆ ಯಾರೂ ಬರಲ್ಲ. ನಮ್ಮ ಹತ್ರ ಇದ್ದರೆ ಮಾತ್ರ ಜನ ಬರ್ತಾರೆ, ನಮ್ಮ ಹತ್ರ ಇಲ್ಲ ಅಂದಾಗ ಯಾರೊಬ್ಬರೂ ಬರಲ್ಲ. ಇದನ್ನು ಪರ್ಸ್ನಲ್ ಅನುಭವ ಕೂಡ ಆಗಿದೆ. ನಮ್ಮ ಹತ್ರ ಏನಾದರೂ ಇದ್ದರೆ ಮಾತ್ರ ಜನ ಇರ್ತಾರೆ. ಈಗ ದುಡ್ಡಿಗಿರೋ ಬೆಲೆ ಮನುಷ್ಯಂಗಿಲ್ಲ. ನಮ್ಮ ಮನೆಯವರಿಗೆ ಪೂಜೆಗೆಲ್ಲ ಜೋಡಿಸ್ಕೊಟ್ಟೆ ಫ್ರೆಂಡ್ಸ್. ಅವರು ಪೂಜೆ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಪಾತ್ರೆ ಎಲ್ಲ ದೇವ್ರ ಪಾತ್ರೆ ತೊಳೆದು ಜೋಡಿಸಿ ಕೊಟ್ಟರೆ ನೀಟಾಗಿ ಪೂಜೆ ಮಾಡಿಬಿಡ್ತಾರೆ. ತೋರಿಸ್ತೀನಿ ಇವತ್ತಿನ ಪೂಜೆ ಹೆಂಗಾಗಿದೆ ಅಂತ. ಏನ ಅದನ್ನ ಅಂದರೆ ಕಟ್ ಮಾಡಿಕೊಡ್ತೀನಿ ಇರಪ್ಪ, ಬಂದೆ. ಹೆಂಗೆಂಗೋ ಮಾಡಬಾರ್ದು ಅದು. ತುಪ್ಪದ ದೀಪ ಹಚ್ಚಿರಿ. ಏನು ಬೇಕಪ್ಪ? ಪ್ಲೇಟ್ ತಂಬೋಗೊಂದು ಪುಟ್ಟ, ಪ್ಲೇಟ್ ತಂಬೋಗೋ. ಪ್ಲೇಟು, ಫೋರ್ಕ್ ಬಿಡು, ನಾನೆಲ್ಲ ತೆಗಿತೇನೆ. ಫ್ರೆಂಡ್ಸ್, ಇದು ಗಾನವಿ ಬರ್ತ್ಡೇ ಕೇಕ್ ಅಲ್ವಾ. ಮೇಲಿನ ಕ್ರೀಮ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಕ್ರೀಮ್ ಜಾಸ್ತಿ ತಿಂದರೆ ಕೋಲ್ಡ್ ಆಗುತ್ತೆ ಅಂಥೇಳಿ. ಹಾಂ,
ಇದು ಒಂದು ಇದು ಒಂದು ಹೇಳಿ ಇದು ಕ್ರೀಮ್ ಜಾಸ್ತಿ ಇದೆ ನೋಡು. ಇದು ಸಾಕು. ಮೇಲ್ಗಡೆ ಒಂದು ಲೇಯರ್ ತೆಗೆದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಇದು ಕ್ರೀಮ್ನ ಅಷ್ಟು ಒಳ್ಳೆಯದಲ್ಲ, ಮತ್ತು ಕಲರಿಂದ ಹಾಕಿದ್ರು ಪರ್ಪಲ್ ಕಲರ್ದು ಇತ್ತಲ್ವ, ಹಂಗಾಗಿ ತೆಗೆದುಬಿಟ್ಟಿದ್ದೀನಿ. ನೋಡಿ ಈ ಕಲರ್ದಿತ್ತು ಕ್ರೀಮ್. ಇಷ್ಟನೇ ಆಗಲ್ಲ ಕ್ರೀಮ್ ಜಾಸ್ತಿ. ಪೂಜೆ ಎಲ್ಲ ಮುಗೀತು. ಇವತ್ತು ಅಮಾವಾಸ್ಯೆ ಅಲ್ಲ, ಬೆಳಗ್ಗೆ ಎದ್ದ ತಕ್ಷಣವೇ ಇವತ್ತು ತಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸಿದ್ದೀನಿ. ಅದರಲ್ಲಿ ಇವತ್ತು ಸಂಡೇ ಬೇರೆ. ವಸಿಷ್ಠಾಗ ನವೀನ್ ಕರಾಟೆಗೆ ಬಿಟ್ಟು ಬಂದಿತ್ತು. ವಸಿಷ್ಠಂಗೆ ವಾಶ್ರೂಮ್ ಅಂತ ಹೇಳಿ ಮನೆಗೆ ಬಂದಿದ್ದಾನೆ. ಬಂದು ಕೇಕ್ ನೀರು ಕುಡಿತೀಯಾ ಕೇಕ್ ತಿಂದು? ಏನದ ಸ್ಟಿಕ್ಕರ್ರಾ? ಅದರಲ್ಲಿ ಹೆಂಗೆ ಬಂದಿತ್ತು? ಕೇಕ್ ಒಳಗಡೆ ಸ್ಟಿಕ್ಕರ್ ಬಂದಿದೆ. ಸಾರಿ ಫ್ರೆಂಡ್ಸ್, ಕೇಕ್ ಪ್ಲೇಟಲ್ಲಿ ಸ್ಟಿಕ್ಕರ್ ಬಿದ್ದೈತೆ. ಅದು ಎಲ್ಲಿಂದ ಬಿತ್ತು ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಫ್ರೆಂಡ್ಸ್ ಆಚೆ ಹೋಗೋಣ ತಿಂಡಿಗೆ ಅಂತ ಹೇಳಿದರು. ಟೈಮ್ ಬಂದು 9:15 ಆಗಿದೆ. ಅವರು ಅಂಗಡಿ ಓನರ್ ಫೋನ್ ಮಾಡಿದರು ಅಂತ ಹೇಳಿ ಹೋಗೋರೆ. ನಂಗೆ ರೆಡಿ ಆಗೋಕ್ಕೆ ಹೇಳಿಬಿಟ್ಟು ಹೋಗೋರೆ. ನಾನೀಗ ರೆಡಿ ಆಗಿದ್ದೀನಿ. ಕೂದಲು ಹಸಿ ಬೇರೆ ಇದೆ, ಕೂದಲು ಒಣಗಿಲ್ಲ. ಹಾಂ, ಬಾತ್ರೂಮು ಹ್ಯಾಂಡ್ ವಾಶ್ ಆಗಿ ತೊಳ್ಕೊಂಡ? ಬಾಯಿ ಒರೆಸ್ಕೋ, ಕ್ರೀಮ್ ಮತ್ತೈತಿ ಬಾಯಿಗೆಲ್ಲ. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಮೋಸ್ಟ್ಲಿ ತಿಂಡಿಗೆ ಆಚೆನೇ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನನ್ನ ಅನಿಸಿಕೆ ಹೇಳಿದರು. ನಾನು ಬೇಡ ಮನೆಗೆ ತಂದುಬಿಡಿ, ಟೈಮ್ ಆಗುತ್ತೆ ಈಗ ಆಚೆ ಕಡೆ ಹೋಗೋಕ್ಕೆ ಅಂತ ಹೇಳಿದೆ. ಬೇಡ ಹೋಗೋಣ ಅಂತ ಹೇಳಿ ಹೋಗೋರೆ. ನಾನು ಅವ್ರು ಬರೋ ಅಷ್ಟರಲ್ಲಿ ಈಗ ರೆಡಿ ಆಗ್ತೀನಿ. ಮತ್ತೆ ಫ್ರೆಂಡ್ಸ್ ತಿಂಡಿ ತಿನ್ಕೊಂಡು ಬಂದ್ವಿ. ಪೂರಿ ಮತ್ತು ಚಿತ್ರಾನ್ನ ತಿನ್ಕೊಂಡು ಬಂದ್ವಿ. ಅದು ಹೊಸ ಹೋಟ್ಲಾಗಿದೆ, ಊಟದ ಮನೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರಲ್ಲಿ ಟೇಸ್ಟ್ ಮಾಡಿಸೋದು ಕರ್ಕೊಂಡೋಗಿದ್ರು. ಎಲ್ಲಾದರೂ ಹೊಸ ಮೆಸ್ಸು ಹೋಟ್ಲು ಏನಾದರೂ ಅಂಗಡಿಗಳು ಓಪನ್ ಆಗಿದ್ದರೆ ಟೇಸ್ಟ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಹೋಗಿದ್ವಿ ನಾವು ಹಂಗೇನೆ, ಪರವಾಗಿಲ್ಲ ಚೆನ್ನಾಗಿದೆ. ಈಗ ತಿಂಡಿ ತಿನ್ಕೊಂಬಂದಿದ್ವಾಗ ಮೇಲೊಂದು ಸ್ವಲ್ಪ ಟೀ ಬೇಕಾಗಿ, ಟೀ ಸಿಗಲಿಲ್ಲ, ಟೀ ಮಾಡಲ್ಲ ಅನ್ಸುತ್ತಲ್ಲಿ. ಹಾಗಾಗಿ ಈಗ ಟೀ ಮಾಡ್ತಾ ಇದ್ದೀನಿ. ಸಖತ್ ಶೆಕೆ ಇದೆ ಫ್ರೆಂಡ್ಸ್. ಇವತ್ತು ಮಳೆ ಬರಬಹುದು, ಮಧ್ಯಾಹ್ನಕ್ಕೆ ಮಳೆ ಬರುತ್ತೆ ಅನ್ಸುತ್ತೆ. ತುಂಬಾ ಶೆಕೆ ಇದೆ. ಬಟ್ಟೆ ನೆನೆಸಿಟ್ಟಿನಿ. ಈಗ ಬಟ್ಟೆ ಒಗೆದು ಹಾಕಿದ್ರೆ ಚಿಂತೆ ತಪ್ಪುತ್ತೆ, ಯಾಕಂದರೆ ಮಳೆಗೆ ಬಟ್ಟೆ ಒಣಗಿಸಿದೆ ಒಂದೊಂದು ಕೆಲಸ. ಈಗ ಹಾಡು ಎಬ್ಬಿಸ್ಕೊಂಡು ಕುಂತ್ಬಿಟ್ಟಾನ ಟಾಯ್ಲೆಟ್ ಒಳಗೆ. ಅವಾಗ ಓಡೋಗೋದು ಹಾಸ್ಪಿಟ್ಲಿಗೆ.
ಅಡುಗೆ ಮನೆಯಲ್ಲಿ ಟಿವಿ ಅಡುಗೆ ಮನೆ ಟಿವಿ ಅಂತ ನಾನು ಮತ್ತೆ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇನಾಯಿತು ಅಂದರೆ ಮಧ್ಯಾಹ್ನ ಊಟ ಮಾಡಿದ ತಕ್ಷಣ ಮಲಗಿಬಿಟ್ಟೆ. ಮಲಗಿ ಕೆಲಸ ಎಲ್ಲ ಮುಗಿಸಿ ಮಲಗಿದ್ದೆ. ಈಗ ಮಳೆ ಬರೋಂಗಾಯಿತು, ಬಟ್ಟೆ ತೆಗೆಯೋಣ ಅಂತ ಹೇಳಿ ಎದ್ದಿದ್ದೀನಿ. ಎಡಗಣ್ಣು ಬೇರೆ ತುಂಬ ನೋವು ಆಗ್ತಾಯಿತ್ತು ಹೇಳಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಎಡಿಟ್ ಮಾಡಬೇಕಿತ್ತು, ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ಟೆ ಮಡಚಿ ಇಡ್ತಾಯಿದ್ದೆ. ಈಗ ಬಟ್ಟೆ ಮಡಚಿ ಇಡ್ತಾಯಿದ್ದೆ. ಹಾಗೆಯೇ ಕೆಲವೊಂದಿಷ್ಟು ಹೊಸ ಬಟ್ಟೆ ಹುಬ್ಳೀಲಿ ಕೆಲವೊಂದಿಷ್ಟು ಬಟ್ಟೆನ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಹುಬ್ಳೀಲಿ ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಮತ್ತು ಪರವಾಗಿಲ್ಲ, ರೀಸ್ನೇಬಲ್ ಅಂದ್ರೂ ಕಡಿಮೆಗೆ ಸಿಗುತ್ತೆ. ಹಾಗಾಗಿ ನಾನು ಹೋದಾಗೆಲ್ಲ ತೊಗೊಂಡು ಬರ್ತೀನಿ. ಈ ಸಲನೂ ತೊಗೊಂಬಂದಿದ್ದೀನಿ. ಏನೇನು ತೊಗೊಂಬಂದಿದ್ದೀನಿ ಅಂದರೆ ತೋರಿಸ್ತೀನಿ ನಿಮಗೆ. ವರ್ತ್ ಅನಿಸುತ್ತೆ ಇದು ನೋಡಿ. ವೈಟ್ ಲೆಗ್ಗಿನ್ಸು, ಆ್ಯಂಕಲ್ ಲೆಂತು 150 ಇದು ಆ್ಯಂಕಲ್ ಲೆಂತು 150. ತುಂಬ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು, ಸಖತ್ತಾಗಿ ಎಕ್ಸ್ಪೆಂಡ್ ಆಗುತ್ತೆ. ಪರವಾಗಿಲ್ಲ, ಡೈಲಿ ಯೂಸ್ ಮಾಡೋದಕ್ಕೆ ನಡೆಯುತ್ತೆ. ಬಟ್ಟೆನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ದಪ್ಪ ಇದೆ ಬಟ್ಟೆ, ತೆಳು ಇಲ್ಲ. ಹಾಗೆಯೇ ಒಂದು ಪ್ಲಾಜೋ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಏನಕ್ಕೆ ಅಂದರೆ ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಬ್ಲ್ಯಾಕ್ ಕಲರ್ ಪ್ಲಾಜೋ ಡೈಲಿ ವೇರ್ಗೆ ಅಂತಲೇ ನಾನು ತೊಗೊಂಡಿದ್ದು. ಡೈಲಿ ಮನೇಲಿ ಹಾಕ್ಕೊಳ್ಳೋಕೆ ಬರುತ್ತೆ ಅಂತ. ಸೈಡು ಪಾಕೆಟ್ ಕೊಟ್ಟಿದ್ದಾರೆ, ಒಂದು ಸೈಡ್ ಮಾತ್ರ ಪಾಕೆಟ್ ಬರುತ್ತೆ. ಕಾಟನ್ ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಒಂದು ಯಾವುದಾದ್ರೂ ಟೀ ಶರ್ಟು ಅಥವಾ ಶಾರ್ಟ್ ಟಾಪು, ಲಾಂಗ್ ಟಾಪು ಯಾವ್ದು ಹಾಕ್ಕೊಂಡ್ರೂ ನಡೆಯುತ್ತೆ. ಮತ್ತು ಪ್ಲೇನ್ ಟಾಪ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಇದನ್ನು ಡೈಲಿ ಹಾಕ್ಕೊಳ್ಳೋದಕ್ಕೆ ಮನೇಲಿ ಅಂತಲೇ ತೊಗೊಂಡಿರೋದು. ಅದಾದಮೇಲೆ ಇದು ಒಂದು ಡ್ರೆಸ್ ತೊಗೊಂಡಿದ್ದೀನಿ ನಾನು, ಪಿಂಕ್ ಕಲರ್. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. 3 ಪೀಸ್ ಸೆಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಸಿಲ್ಕ್ ಮೆಟೀರಿಯಲಲ್ಲಿ ಬರುತ್ತೆ. ಐರನ್ ಬೇಕು ಅಂತ ಏನಿಲ್ಲ, ಸಿಲ್ಕ್ ಮೆಟೀರಿಯಲಲ್ಲಿ ಬರುತ್ತೆ. ಇದು ಇಲ್ಲಿ ನೋಡ್ಬೋದು, ಫುಲ್ಲೆಲ್ಲ ಎಂಬ್ರಾಯ್ಡ್ರಿ ಮತ್ತು ಚಮ್ಕಿ ವರ್ಕು ಈ ಥರ ಇದೆ. ಸಕ್ಕತ್ತಾಗಿದೆ ಮಾತ್ರ ಡ್ರೆಸ್ಸು. ಕಲರ್ ಕೂಡ ನನಗೆ ಇಷ್ಟ ಆಯಿತು. ನನ್ನ ಹತ್ರ ಇಲ್ಲ ಈ ಕಲರು, ಅನಿಸ್ತಿದ್ಯಾ ನೋಡಿ. ಕಲರ್ ಅಂತೂ ತುಂಬಾ ಸಖತ್ತಾಗಿದೆ. ಕೆಳಗಡೆ ಈ ಥರ ಬರುತ್ತೆ. ಇದು ಫ್ರಂಟು, ಹಾಗೆಯೇ ಇದು ಕೆಳಗಡೆ 3/4 ಸ್ಲೀವ್ಸ್ ಬರುತ್ತೆ. ಸ್ಲೀವ್ಸ್ಗೂ ಕೂಡ ಈ ಥರ ಬಾರ್ಡರ್ ಬಂದಿದೆ. ನನಗೆ ಈ ಕಲರ್ ಇಷ್ಟ ಆಗಿ ತೊಗೊಂಡಿರೋದು ನಾನು. ಇದು ಯಾವ ಕಲರ್ ಅಂದರೆ ಆನಿಯನ್ ಪಿಂಕ್ ಅಂತ ಹೇಳ್ತಾರಲ್ಲ, ಆ ಕಲರ್ ಇದು. ಇದಕ್ಕೆ ಪ್ಯಾಂಟು ಮತ್ತು ದುಪ್ಪಟ್ಟ, ಇದು ಸೆಟ್ಟು 3 ಪೀಸ್ ಸೆಟ್ಟು. ಪ್ಯಾಂಟ್ ಈ ಥರ ಬರುತ್ತೆ. ಕೆಳಗಡೆ ಪ್ಯಾಂಟ್ಗೂ ಕೂಡ ಈ ಥರ ಇದೆ. ಇಲ್ಲಿ ಒಂದು ಎಲಾಸ್ಟಿಕ್ ಇದೆ. ಪ್ಯಾಂಟಿಗೆ ಲೈನಿಂಗ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ನಂಗೆ ಇಷ್ಟ ಆಯಿತು. ಇಲ್ಲಾಂದರೆ ಕೆಲವೊಂದು ಪ್ಯಾಂಟ್ ಏನು ಟ್ರಾನ್ಸ್ಪರೆಂಟ್ ಥರ ಬಂದ್ಬಿಡುತ್ತೆ. ಇದು ಪ್ಯಾಂಟು. ಹಾಗೆಯೇ ಇದು ದುಪ್ಪಟ್ಟ ಕೊಟ್ಟಿದ್ದಾರೆ. ದುಪ್ಪಟ್ಟನೂ ಚೆನ್ನಾಗಿದೆ. ಈ ಥರ ಮಿಕ್ಸ್ ಕಲರ್ ಬರುತ್ತೆ. ಒಂದು ಸ್ವಲ್ಪ ವೈಟ್ ಮಿಕ್ಸ್ ಇದೆ. ಅದೇನು ಬೇಡ ಅನಿಸುತ್ತೆ ಬಿಚ್ಚಿ ತೋರಿಸೋದು. ನಂದೆಲ್ಲ ಆದಮೇಲೆ ಈಗ ನಮ್ಮ ಗಾನುಗೆ ಕೊಡ್ಸೋಣ ಅಂತ ಅವಳನ್ನು ಕರ್ಕೊಂಡು ಹೋಗಿದ್ದೆ. ಅವಳು ಏನೇ ಕೊಡ್ಸೋಕೆ ಹೋದ್ರು ಬೇಡ ಅಂತಲೇ ಹೇಳ್ತಾಳೆ. ಆದರೂ ಇರಲಿ ಅಂತ ಹೇಳಿ ನಾನು ಒಂದು ಟೀ ಶರ್ಟ್ ಕೊಡಿಸ್ದೆ ಫ್ರೆಂಡ್ಸ್ ಅವಳಿಗೆ. ಈ ಥರ ಟೀ ಶರ್ಟ್, ಕ್ರಾಪ್ ಟಾಪ್ ಬರುತ್ತಲ್ಲ, ಕ್ರಾಪ್ ಟೀ ಶರ್ಟು ನೋಡ್ತಿರ್ಬೋದು. ಸ್ಕೈ ಬ್ಲೂ ಕಲರ್ ತುಂಬ ಚೆನ್ನಾಗಿದೆ. ಮತ್ತು ಈ ನೆಕ್ಕು ನನಗೆ ಇಷ್ಟ ಆಯಿತು, ಸ್ಪೆಷಲ್ ಅನಿಸ್ತು. ಸ್ಪೆಷಲ್ ಅಂದರೆ ಇರುತ್ತೆ, ಅವಳ ಹತ್ರ ಇರಲಿಲ್ಲ. ವಿ ಶೇಪ್ ನೆಕ್ಕಿಂದು ಕ್ರಾಪ್ ಟಾಪು. ಇದು ಜೀನ್ಸಿಗೆಲ್ಲ ಚೆನ್ನಾಗಿರುತ್ತೆ. ಡ್ರಾಪ್ ಶೋಲ್ಡರ್ ಸ್ಲೀವ್ಸ್ ಬರುತ್ತೆ. ಇದಕ್ಕೆ ನೋಡ್ತಿರ್ಬೋದು, ಚೆನ್ನಾಗಿ ಅನ್ನಿಸ್ತು. ಅದಕ್ಕೆ ಇದು ಒಂದು ತೊಗೊಂಡಿದ್ದೀನಿ. ಕಾಟನ್ ಇದು. ಹಾಗೆ ನಮ್ಮ ವಸಿಷ್ಠ ಅವರಿಗೊಂದು ಬ್ಲ್ಯಾಕ್ ಪ್ಯಾಂಟ್ ಬೇಕಾಗಿತ್ತು. ರೆಗ್ಯುಲರ್ ಸ್ಕೂಲಿಗೆ ಹಾಕಿ ಕಳ್ಸೋದಕ್ಕೆ ಅವ್ರಿಗೆ ಬ್ಲ್ಯಾಕ್ ಪ್ಯಾಂಟೇ ಬೇಕು ಯೂನಿಫಾರ್ಮ್ಗೆ. ಮಂಡೇ ಮತ್ತು ಫ್ರೈಡೇ ಕಂಪಲ್ಸರಿ ಅವ್ರಿಗೆ ಬ್ಲ್ಯಾಕ್ ಪ್ಯಾಂಟ್ ಇಲ್ಲ ಶಾರ್ಟ್ಸು ಹಾಕಿ ಕಳಿಸ್ಬೇಕು. ಅದಕ್ಕೆ ಒಂದು ಪ್ಯಾಂಟ್ ಇರಲಿ ಅಂತ ತೊಗೊಂಡಿದ್ದೀನಿ. ಇದು ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದು $200 ಇದಕ್ಕೆ ಪ್ಯಾಂಟಿಗೆ. ಮತ್ತು ಈ ಟೀ ಶರ್ಟ್ಗೂ ಅಷ್ಟೇ 200.
ಈ ಡ್ರೆಸ್ಸಿಗೆ ಬಂದು 900 ಫ್ರೆಂಡ್ಸ್. ಟೀ ಶರ್ಟು 200, ನಮ್ಮ ಅಸಿಸ್ಟೆಂಟ್ ಪ್ಯಾಂಟ್ ಕೂಡ 200, ನನ್ನ ಡ್ರೆಸ್ ಕೂಡ ಒಂದು 900, ಲೆಗ್ಗಿನ್ಸು 150, ಪ್ಲಾಜೋ ಪ್ಯಾಂಟು 150 ಅದೆಲ್ಲ ರೇಟ್ ಹೇಳಾಯಿತು. ಇದು ಮತ್ತು ನಮ್ಮ ಅಸಿಸ್ಟೆಂಟ್ ಜೀನ್ಸ್ ಪ್ಯಾಂಟ್ ಕಾಣಿಸ್ತಿದೆ, ಗ್ರೇ ಕಲರ್. ಮತ್ತು ಅವನಿಗೆ ಒಂದು 3 ಟೀ ಶರ್ಟ್ ತೊಗೊಂಡಿದ್ದೀನಿ, ಯಾಕಂದರೆ ಅವನು ಇದು ಒಂದು ವರ್ಷ ಅವನಿಗೆ ಕಲರ್ ಡ್ರೆಸ್ಸಲ್ಲೇ ಹೋಗಬೇಕು, ಹಾಗಾಗಿ ಎಷ್ಟು ಇದ್ದರೂ ಸಾಕಾಗಲ್ಲ. ನೋಡಿ, ಬ್ಲ್ಯಾಕ್ ಟೀ ಶರ್ಟ್ ತೊಗೊಂಡಿದ್ದೀನಿ. ಅವನ ಹತ್ರ ಬ್ಲ್ಯಾಕ್ ಟೀ ಶರ್ಟ್ ಇರಲಿಲ್ಲ, ಹಾಗಾಗಿ ನಾನು ಬ್ಲ್ಯಾಕ್ ಕಲರ್ದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಮತ್ತು ಈ ಕಲರ್ ಟೀ ಶರ್ಟ್ ಕೂಡ ಅವನ ಹತ್ರ ಇರಲಿಲ್ಲ. ಇದು ಯಾವುದಂದರೆ ಗ್ರೀನ್, ಪ್ಯಾರಟ್ ಗ್ರೀನು ಅಲ್ಲ, ಯಾವ ಲೈಟ್ ಗ್ರೀನು ಅಂತ ಹೇಳ್ಬೋದು, ಆ ಕಲರ್. ಇದು ಕೂಡ ಕಲರ್ ನನಗೆ ಸಖತ್ ಇಷ್ಟ ಆಯಿತು. ನನಗೆ ಈ ಥರದ ಕಲರ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಟ್ರಾಕ್ಟಿವ್ ಅಂದರೆ ಡಾರ್ಕ್ ಕಲರ್ ಇರುತ್ತಲ್ಲ, ಅದು ತುಂಬ ಇಷ್ಟ, ಹಂಗಾಗಿ ಅದು ತೊಗೊಂಡು. ಮತ್ತು ಇದು ಕಾಫಿ ಕಲರ್ ಫ್ರೆಂಡ್ಸ್. ಇದು ನೋಡೋದಕ್ಕೆ ಬ್ಲ್ಯಾಕ್ ಅನಿಸುತ್ತೆ, ಬಟ್ ಇದು ಕಾಫಿ ಕಲರ್, ಡಾರ್ಕ್ ಕಾಫಿ ಇರುತ್ತಲ್ಲ ಆ ಕಲರ್. ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಹಾಗೆ ನಮ್ಮ ವಸಿಷ್ಠ ಆಟ ಸಾಮಾನು ತೊಗೊಂಡಿದ್ದಾನೆ. ನಮ್ಮ ಗಾನವಿ ಸ್ಕೂಲಿಗೆಲ್ಲ ಬುಕ್ಸು, ಪೆನ್ನು ಅದೇನೇನೋ ತೊಗೊಂಡಿದ್ದಾಳೆ. ಅವರೆಲ್ಲ ಅವನ್ನ ಎತ್ತಿಟ್ಕೊಂಡ್ಬಿಟ್ಟಿದ್ದಾರೆ. ಅದು ಈಗ ತೋರ್ಸೋಕ್ಕೆ ಸಿಗ್ತಾ ಇಲ್ಲ. ಮತ್ತು ಇದು ಮ್ಯಾಟ್, ಈ ಥರದ ಮ್ಯಾಟ್ಗಳು ತೊಗೊಂಬಂದಿನಿ, 2 ತಂದಿದ್ದೀನಿ. ಈ ಮ್ಯಾಟ್ ರೇಟ್ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 19 ರುಪೀಸು, ಅಂದರೆ 19 ರೂಪಾಯಿ ಬರೀ ಮ್ಯಾಟ್. ಇದು 2 ಮ್ಯಾಟ್ ತೊಗೊಂಡಿದ್ದೀನಿ, ಒಂದು ಈ ಕಲರು, ಒಂದು ಈ ಕಲರು, ಬರೀ 19 ರೂಪಾಯಿ. ಎಷ್ಟು ಕಡಿಮೆ ಅಂದರೆ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ, ಒಂದು ಸ್ವಲ್ಪನೂ ಇಲ್ಲಿ ಗ್ಯಾಪ್ ಇಲ್ಲ, ಅಷ್ಟು ದಪ್ಪ ಇದೆ ಇದು ಮ್ಯಾಟ್. ಈ ಮಳೆಗಾಲಕ್ಕಂತೂ ಮ್ಯಾಟ್ಗಳು ಎಷ್ಟಿದ್ರೂ ಸಾಕಾಗಲ್ಲ. ನಾನು ಅಲ್ಲಿಂದ ಹೊತ್ಕೊಂಬರೋಕ್ಕೆ ನನಗೆ ಜಾಸ್ತಿ ಆಗುತ್ತೆ ಲಗೇಜು ಅಂತ ಹೇಳಿ ನಾನು ಕಡಿಮೆ ತೊಗೊಂಡಿದ್ದೀನಿ. ಇಲ್ಲ ಅಂದರೆ ನನಗೇನಾದ್ರು ಹತ್ತಿರ ಇದ್ದಿದ್ರೆ ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡ್ಬಿಡ್ತಿದ್ದೆ. ಬರೀ 19 ರೂಪಾಯಿಗೆ ಒಂದು ಮ್ಯಾಟ್ ಇದು. ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ಟೆಗಳು, ಹಾಗಾಗಿ ನಾನು ನನಗೆ ಅಲ್ಲಿ ಇಲ್ಲಿ ಅಂತಲ್ಲ, ನನಗೆ ಕ್ವಾಲಿಟಿ ರೇಟು ಎಲ್ಲಿ ಚೆನ್ನಾಗಿ ಅನಿಸುತ್ತೋ ನಾನು ಅಲ್ಲಿ ತೊಗೊತೀನಿ. ಅದು ಸೇಲ್ ಆದರೂ ಪರವಾಗಿಲ್ಲ, ಮಾಲ್ ಆದರೂ ಪರವಾಗಿಲ್ಲ, ಮಾರ್ಟ್ ಆದರೂ ಪರವಾಗಿಲ್ಲ, ಲೋಕಲ್ ಶಾಪ್ ಆದರೂ ಪರವಾಗಿಲ್ಲ. ನನಗೆ ಎಲ್ಲಿ ರೀಸ್ನೇಬಲ್ ಅನಿಸುತ್ತೋ ಮತ್ತು ಎಲ್ಲಿ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೋ ನಾನು ಅಲ್ಲಿ ಬಟ್ಟೆನ ತೊಗೊತೀನಿ. ಅಲ್ಲಿ ತೊಗೋಬೇಕು, ಇಲ್ಲೇ ತೊಗೋಬೇಕು ಅಂತ ಏನಿಲ್ಲ. ಬಟ್ ನಂಗೆ ಅಲ್ಲಿಂದ ಹೊತ್ಕೊಂಬರೋದಕ್ಕೆ ಲಗೇಜ್ ಜಾಸ್ತಿ ಅನಿಸ್ಬಿಡುತ್ತೆ ಅಂಥೇಳಿ ನಾನು ಕಡಿಮೆನೇ ತೊಗೊಂಬಂದಿದ್ದೀನಿ. ಈ ಬಟ್ಟೆಗಳೆಲ್ಲ ತೊಗೊಂಡಿದ್ದು ಮಾಲಲ್ಲಿ ತೊಗೊಂಡಿರೋದು, ಕೆಲವೊಂದು ಮಾರ್ಕೆಟಲ್ಲಿ ತೊಗೊಂಡಿರೋದು ಫ್ರೆಂಡ್ಸ್. ಮಾರ್ಕೆಟು ಮತ್ತು ಮಾಲ್ 2 ಕಡೆನೂ ತೊಗೊಂಡಿರೋದು. ಬಟ್ಟೆ ಮಡಚಿಡ್ತಾ ಇದ್ನಲ್ಲ, ಹಾಗೆ ತೋರಿಸ್ಬಿಡೋಣ ಅಂತ ಹೇಳಿ ತೋರಿಸ್ದೆ. ದೊಡ್ಡದಾಗಿ ಏನು ಶಾಪಿಂಗಲ್ಲ, ಸುಮ್ಮನೆ ಬರಬೇಕಾದ್ರೆ ಏನು ತೊಗೊಂಡು ಬಂದೆ ಅನ್ನೋದನ್ನಷ್ಟೇ ನಾನು ತೋರಿಸ್ತಾ ಇರೋದು. ಊರಿಗೆ ಹೋಗಿ ಏನು ತಂದರು ಅಂತ ಕೆಲವೊಬ್ರು ಇರ್ತಾರಲ್ಲ, ಹಾಗಾಗಿ ಇದನ್ನೇ ತಂದಿದ್ದೀನಿ ನೋಡಿ. ನಾನು ಊರಿಂದ ಏನು ತರೋಕ್ಕೆ ಸಾಧ್ಯ ಇಲ್ಲ, ಇದನ್ನೇ ತೊಗೊಂಬರ್ಬೇಕು ನಾನು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ.